ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಎಸ್ಲಾಡ್ ರವರ ಇಲಾಖೆ ಅಡಿ ಬರ್ತಕ್ಕಂಥ ಕರ್ನಾಟಕದ ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಮಹಿಳೆಯರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಗಾರ್ಮೆಂಟ್ಸ್ ನೌಕರರು, ಎಂಎನ್ಸಿ, ಇಂಡಸ್ಟ್ರೀಸ್ ಸೇರಿದಂತೆ ಅನೇಕ ಮಹಿಳೆಯರಿಗೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳಲಾಗ್ತಿದೆ. ಸರ್, ಋತುಚಕ್ರ ರಜೆ ಈ ಕಾನ್ಸೆಪ್ಟ್ ಯಾವ ರೀತಿ ಬಂತು? ಇದು ಒಂದು ವರ್ಷದಿಂದನೇ ತಂದಿದ್ವಿ. ಬಹಳಷ್ಟು ಆಬ್ಜೆಕ್ಷನ್ಸ್ ಇತ್ತು. ಇಂಟರ್ ಡಿಪಾರ್ಟ್ಮೆಂಟ್ ವೆರಿಫೈ ಆಗಬೇಕು. ಅದಕ್ಕಾಗಿ ಮತ್ತೆ ಈ ಬಿಲ್ನ ಚರ್ಚೆಗೆ ಹೋಯ್ದಂತ ಸಂದರ್ಭದಲ್ಲಿ ಉದ್ದೇಶ ಏನಂತಂದ್ರೆ, ಒಬ್ಬ ಹೆಣ್ಮಗಳು ಬರೀ ಎಂಪ್ಲಾಯ್ ಆಗಿ ನೋಡ್ಲಕ್ ಬರಲ್ಲ. ಯಾಕಂದ್ರೆ ಅವ್ರ ತಾಯಿಯಾಗಿ, ಮಗಳಾಗಿ, ಮಕ್ಕಳನ್ನ ಸಾಕಬೇಕು, ಗಂಡನ್ ನೋಡ್ಕೋಬೇಕು, ಮನೆ ಕೆಲಸನೂ ಮಾಡಬೇಕು. ಅದ್ರ ಜೊತೆಗೆ ಆಸ್ ಅ ವುಮೆನ್ ದೇ ಗೋ ಅಂಡರ್ ಲಾಟ್ ಆಫ್ ಸ್ಟ್ರೆಸ್ ಇದ್ದೇ ಇರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದಕ್ಕೆ ಅವರಿಗೆ ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಸಾರ್ವಜನಿಕ ಜೀವನದಲ್ಲಿ ದಿನ ಬೆಳಿಗ್ಗೆ ಸುಮಾರು 12 ತಾಸು 10 ತಾಸು ಕೆಲಸ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅವರಿಗೆ ಒಂದಿನ ನಾವು ಲೀವ್ ಕೊಡೋದ್ರಿಂದ ಇದೊಂದು ಪ್ರೋಗ್ರೆಸಿವ್ ಆಗುತ್ತೆ, ಹೆಣ್ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ತಾವು ಈ ಕಾನ್ಸೆಪ್ಟ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ರಿ, ಹೆಣ್ಮಕ್ಳಿಗೆ ರಜೆ ಕೊಡಬೇಕು, ಅದು ವೇತನ ಸಹಿತ ರಜೆ. ಇದ್ರ ಹಿಂದೆ ನೀವು ಅನೇಕ ಸಂಘ ಸಂಸ್ಥೆಗಳ ಜೊತೆ, ಇಂಡಸ್ಟ್ರಿಯಲಿಸ್ಟ್ಗಳ ಜೊತೆ ಚರ್ಚೆ ಮಾಡಿದ್ರಾ? ಎಲ್ಲ ಮಾಡಿದ್ವಿ. ಕೆಲವರು ಪಾಸಿಟಿವ್ ಇದ್ರು, ನೆಗೆಟಿವ್ ಇದ್ರು. ನಮ್ಮ ಥಾಟ್ ಪ್ರೊಸೆಸ್ ಏನಿದೆ, ನಮ್ಮ ಪಕ್ಷದ ಐಡಿಯಾಲಜಿ, ನಾವು ಕೂಡ ಇದು ಬಸವಣ್ಣರ ನಾಡು. ಯಾವಾಗಲೂ ಬಸವಣ್ಣವರು ಬಹಳ ಪ್ರೋಗ್ರೆಸಿವ್ ಆಗಿದ್ರು, ಹೆಣ್ಮಕ್ಳ ಪರವಾಗಿದ್ರು. ಇದು ಒಂದು ಪ್ರೋಗ್ರೆಸಿವ್ ಬಿಲ್ ಇದೆ. ಸೊ ಇದರಿಂದ ಹೆಣ್ಮಕ್ಳಿಗೆ ಕೆಲಸ ಮಾಡ್ಲಿಕ್ಕೆ ಅವ್ರ ಮೇನ್ ಆಗಿ ಮೆಂಟಲ್ ಸ್ಟ್ರೆಸ್ ತುಂಬಾ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ. ಅದನ್ನ ಮನಗಂಡಿರ್ತಕ್ಕಂಥವ್ರು ನಾವು, ನಮ್ಮ ಇಲಾಖೆ, ನಾನು ವೈಯಕ್ತಿಕವಾಗಿ ಇದನ್ನ ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡಿ ಇಲ್ಲಿವರೆಗೆ ತಂದಿದ್ದೇವೆ. ಇವತ್ತು ಅದಕ್ಕೆ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ. ಸರ್, ಇದನ್ನ ಮಾನಿಟರ್ ಯಾವ ರೀತಿ ಮಾಡ್ತೀರಾ ಮತ್ತು ಇದನ್ನ ಇಂಪ್ಲಿಮೆಂಟ್ ಯಾವ ರೀತಿ ಮಾಡ್ತೀರಾ ಸರ್? ಇದು ಜೀವ ಆಗುತ್ತೆ, ಗೌರ್ಮೆಂಟ್ ಆರ್ಡರ್ ಒಂದು ಮಾಡಬೇಕು. ಅದ್ರ ಜೊತೆಗೆ ಮಾನಿಟರಿಂಗ್ ಮಾಡ್ತಕ್ಕಂಥದ್ದು ಏನಂತ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕಂದ್ರೆ ಇಟ್ಸ್ ಹರ್ ಚಾಯ್ಸ್. ತಿಂಗಳಲ್ಲಿ ಯಾವತ್ತನ ಒಂದ್ ದಿವಸ ಈ ಕಾಸ್ ಅಂತ ಹೇಳಿ ಅವ್ರು ಲೀವ್ ತಗೋಬಹುದು. ಮಿಸ್ಯೂಸ್ ಆಗ್ಲಾರಂಗೆ ಅವರು ಮಾಡ್ಕೋಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಂತಕ್ಕಂಥದ್ದು ಈ ಒಂದು ಗುಡ್ ಸ್ಪಿರಿಟ್ ನಲ್ಲಿ ತಂದಿರತಕ್ಕಂಥ ಬಿಲ್ ಇದೆ. ನೋಡೋಣ ಮುಂದೆ ಹೆಂಗಾಗುತ್ತೆ. ಸಾಧಕ ಬಾಧಕ ಏನಿದ್ರೆ ಅದಕ್ಕೆ ಏನನ್ನ ಎಕ್ಸ್ಟ್ರಾ ಆಡ್ ಮಾಡಬೇಕಾಗಿದ್ದು ಕೂಡ ಮುಂದೆ ಬೇಕಾದ್ರೆ ಮಾಡಬೇಕು. ಇಲಾಖೆ ಅಂಕಿ ಅಂಶಗಳ ಪ್ರಕಾರ ರಾಜ್ಯದಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಎಷ್ಟು ಮಹಿಳೆಯರು ಕೆಲಸ ಮಾಡ್ತಾರೆ? ನಮ್ಮಲ್ಲಿ ಸುಮಾರು ESI, PF, IPI ಎಲ್ಲ ನೋಡಿದ್ರೆ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು 30 ಲಕ್ಷ ಹೆಣ್ಮಕ್ಳು, ಎಸ್ಪೆಷಲಿ ಕಾರ್ಪೊರೇಟ್ ವರ್ಲ್ಡ್, ಅನ್ಆರ್ಗನೈಸ್ ಸೆಕ್ಟರ್ ನಮ್ಮ ಡಾಟಾ ಇಲ್ಲ. ಕಾರ್ಪೊರೇಟ್ ವರ್ಲ್ಡ್ ಸುಮಾರು ಎಲ್ಲ ಸೇರಿ ಒಂದು 20-30 ಲಕ್ಷ ಜನ ಇರ್ಬೋದು. ಈಗ ಇನ್ಕ್ಲೂಡಿಂಗ್ ಇದನ್ನ ಯಾವ ರೀತಿ ನೀವು ಬಳಸ್ಕೋಬೇಕಂತ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ತಾವು ಯಾವ ರೀತಿ ಇದನ್ನ ಕರೆ ಕೊಡ್ತೀರಿ? ಕರೆ ಕೊಡ್ತಕ್ಕಂಥದ್ದೇನಿಲ್ಲ. ಐ ಥಿಂಕ್ ದೇ ಶುಡ್ ಮ್ಯಾಕ್ಸಿಮೈಸ್. ಇದನ್ನ ಕರೆ ಅಂತ ಕೊಡಕ್ ಹೋಗಕ್ಕಾಗದಲ್ಲ. ಇದನ್ನ ನಾವೊಂದು ಈ ತರ ತಂದಿರತಕ್ಕಂಥದ್ದು ಅವರು ಅವ್ರ ಲೈಫಿಗೆ ಅವ್ರಿಗೆ ಅನುಕೂಲ ಆಗ್ಬಹುದು ಅನ್ನೋ ಉದ್ದೇಶದಿಂದ ತಂದಿರತಕ್ಕಂಥದ್ದು. ಕರೆಯನ್ನು ಕೊಡ್ತಕ್ಕಂಥದ್ದೇನಲ್ಲ. ಐ ಫೀಲ್ ದೇಲ್ ಬಿ ಮೋರ್ ಹ್ಯಾಪಿ ಟು ಯೂಸ್ ದಿಸ್. ಇಲ್ಲೇ ನಮ್ಮ ಸಿಸ್ಟರ್ ಬೇರೆ ಇಲ್ಲೇ ಇದ್ದಾಳೆ. ವೇತನ ಸಹಿತ ಋತುಚಕ್ರ ರಜೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇದು ರಾಜ್ಯದ ಮಹಿಳೆಯರಿಗೆ ನಿಜವಾಗ್ಲೂ ಸಿಹಿ ಸುದ್ದಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಸರ್, ಇದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ? ಗವರ್ಮೆಂಟ್ ಆರ್ಡರ್ ಯಾವಾಗ ಆಗುತ್ತೆ? ಇನ್ನೊಂದು 3-4 ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಬಹುತ್ ಲೈಕ್ ಇನ್ನೊಂದು 30-40 ಡೇಸ್ ಸ್ಟಾರ್ಟ್ ಮಾಡ್ತೀವಿ. ಸರ್, ಇದಕ್ಕೂ ಮುನ್ನ ಮತ್ತೊಮ್ಮೆ ಎಲ್ಲರನ್ನು ಕರೆದು ಗಾರ್ಮೆಂಟ್ಸ್ ಮುಖ್ಯಸ್ಥರು, ಇಂಡಸ್ಟ್ರಿ ಎಲ್ಲ ಕರೆಸಿ ಮಾತನಾಡ್ತಾರೆ. ಯಾಕಂದ್ರೆ ಕೆಲವರು ಕೊಡಲ್ಲ, ರಜೆ ಕೊಟ್ಟರು ಸಂಬಳ ಕೊಡಲ್ಲ. ಈ ತರದೆಲ್ಲ ಆರ್ಡರ್ಸ್ ಇರ್ತಕ್ಕಂಥದ್ದು. ಆ ತರದ ಗೈಡ್ಲೈನ್ಸ್ ನ ಏನ್ ಬೇಕು, ಆರ್ಡರ್ಸ್ ಗಳು ಏನ್ ಬೇಕು, ಸರ್ಕಾರ ಖಂಡಿತವಾಗ್ಲೂ ಮಾಡ್ತೀವಿ. ನಮ್ಮ ಇಲಾಖೆನೂ ಮಾಡುತ್ತೆ. ನೀವು ಹೇಳ್ದಂಗೆ ಒಂದು ವೆರಿ ವ್ಯಾಲಿಡ್ ಪಾಯಿಂಟ್ ಇದೆ. ಎಲ್ಲರೂ ಇನ್ನೊಂದ್ಸಲಿ ಸಾರ್ವಜನಿಕರಿಗೆ ಒಂದ್ಸಲಿ ಕರೆಸಿ ಅವ್ರಿಗೆ ಮಾಹಿತಿ ಕೊಟ್ಟು ಮಾಡಿದ್ರೆ ಇನ್ನು ಲಾರ್ಜರ್ ಇಂಟ್ರೆಸ್ಟ್ ಚೆನ್ನಾಗುತ್ತೆ. ತಾವು ಪ್ರಸ್ತಾಪ ಮಾಡಿದಾಗ ಯಾವೆಲ್ಲ ಸಚಿವರು ಏನೆಲ್ಲ ಅಭಿಪ್ರಾಯ ಕೊಟ್ಟರು? ಇಲಾಖೆಯವರೆಲ್ಲ ಮೋಸ್ಟ್ ಆಫ್ ದ ಇಲಾಖೆಗಳು ಪಾಸಿಟಿವ್ ಇದ್ವು. ಕೆಲವು ಇಲಾಖೆಗಳು ಫೈನಾನ್ಷಿಯಲ್ ಇಲಾಖೆ ಒಂದು ಬಿಟ್ಟರೆ ಉಳಿದಿದ್ದೆಲ್ಲ ಮೋಸ್ಟ್ ಆಫ್ ದ ಇಲಾಖೆಗಳು ಪಾಸಿಟಿವ್ ಆಗಿದ್ದು. ಬಂದ ತಕ್ಷಣ ಎಲ್ಲ ಸಚಿವರು ಅದಕ್ಕೆ ಕನ್ಕಾರ್ಡ್ ಮಾಡಿದ್ರು. ಸೊ ಎವ್ರಿಬಡಿ ಸೆಡ್ ಇಟ್ಸ್ ಎ ವೆರಿ ಗುಡ್ ಬಿಲ್. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರಿಗೆ ಮತ್ತೊಮ್ಮೆ ನಿಮ್ಮ ಮುಖಾಂತರ ಅವರಿಗೆ ಧನ್ಯವಾದ ಹೇಳಿ. ಇದು ಸಂತೋಷ್ ಎಸ್ಲಾಡ್ ಅವರ ಕಾನ್ಸೆಪ್ಟ್. ತಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನಂತ ಸರ್? ಅವರು ಮೊದಲನೇ ಸರಿ ತಂದಾಗ ವಾಸ್ ವೆರಿ ಪಾಸಿಟಿವ್. ಮುಖ್ಯಮಂತ್ರಿಯವರು ಯಾವಾಗಲೂ ಅವ್ರು ಇರತಕ್ಕಂಥದ್ದು ಹಿನ್ನೆಲೆ ಅದೇ ಬಸವಣ್ಣರ ಥಾಟ್ ಪ್ರೊಸೆಸ್ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಥಾಟ್ ಪ್ರೊಸೆಸ್ ನಮ್ಮ ಪಕ್ಷದ ಐಡಿಯಾಲಜಿ ಇದೆ. ಹಂಗಾಗಿ ಅಗ್ಲಾಗಲ ಅದಕ್ಕೆ ಒತ್ತು ಹೇಳ್ತಾ ಇರೋದು. ಈ ವಾಸ್ ವೆರಿ ಹ್ಯಾಪಿ ಟುಡೇ. ಎಲ್ಲರೂ ಕನ್ಸೆಂಟ್ ಆಗಿ ಇವತ್ತು ಪಾಸ್ ಆಗಿದೆ. ಈ ವಾಸ್ ವೆರಿ ಪಾಸಿಟಿವ್. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಕಂಗ್ರಾಚ್ಯುಲೇಷನ್ ಸರ್, ಮಹಿಳೆಯರ ಬಗ್ಗೆ ತಮ್ಮ ಕಾಳಜಿಗೆ. ಥ್ಯಾಂಕ್ ಯು. ಸಂತೋಷ್ ಎಸ್ಲಾಡ್ ಅವರ ಅಭಿಪ್ರಾಯ. ಆ ಮುಖಾಂತರ ರಾಜ್ಯದ 60 ಲಕ್ಷ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥ ಮಹಿಳೆಯರಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಋತುಚಕ್ರ ರಜೆ ಅಂದ್ರೆ ವೇತನ ಸಹಿತ ರಜೆಯನ್ನ ಕೊಡುವ ಬಗ್ಗೆ ಇವತ್ತು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಆವೇರಿ ಜೊತೆ ವಿಧಾನಸೌಧದಿಂದ ನ್ಯೂಸ್ 18 ಕನ್ನಡದಿಂದ ಚಿದಾನಂದ್ ಪಟೇಲ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.